ಚಿಕ್ಕಬಳ್ಳಾಪುರದಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ತಪ್ಪುತ್ತೆ ಅಂತ ಹೇಳ್ತಾ ಇದ್ದಂತೆಯೇ ಅವರು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಬಹಳ ಚರ್ಚೆ ಆಗ್ತಾ ಇತ್ತು. ಬಟ್ ಅವರು ಸ್ಪರ್ಧಿಸಲ್ಲ. ಈಗ ಸ್ಪಷ್ಟವಾಗಿ ಪಬ್ಲಿಕ್ ಟಿವಿಗೆ ಬಿಜೆಪಿ ಉನ್ನತ ಮೂಲಗಳು ಮಾಹಿತಿ ಕೊಡ್ತಾ ಇವೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅಥವಾ ವಿಶ್ವನಾಥ್ ಅವರ ಪುತ್ರ ಇಬ್ಬರು ಕೂಡ ಆಕಾಂಕ್ಷಿಗಳಿದ್ದಾರೆ. ಇಬ್ಬರ ನಡುವೆ ಫೈಟ್ ನಡೆದಿದ್ದು ಗೊತ್ತಿದೆ. ಮತ್ತೊಂದು ಕಡೆಗೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಬೆಂಬಲಿಗರು ಸಂಭ್ರಮವನ್ನ ಮಾಡ್ತಾ ಇದ್ದಾರೆ. ಅಭಿನಂದನೆ ಕೋರುವ ಫ್ಲೆಕ್ಸ್ ಪ್ರಿಂಟ್ ಹಾಕಿಸೋಕೆ ಈಗ ಬೆಂಬಲಿಗರು ಮುಂದಾಗಿದ್ದಾರೆ ಅಂತೆ. ಸೊ ಪುತ್ರ ಅಲೋಕ್ ವಿಶ್ವನಾಥ್ ಪರ ತಂದೆ ಯಲಹಂಕ ಶಾಸಕರಾದಂಥ ವಿಶ್ವನಾಥ್ ಅವರು ಬ್ಯಾಟಿಂಗ್ ಅನ್ನ ಈಗ ಮಾಡ್ತಾ ಇದ್ದಾರೆ. ಸೊ ಈಗ ಗೊತ್ತಿಲ್ಲ, ಈಗ ಡಾಕ್ಟರ್ ಸುಧಾಕರ್ ಅವರ ಬೆಂಬಲಿಗರು ಮಾತ್ರ ಫ್ಲೆಕ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅಭಿನಂದನೆಗಳು ಅಂತ ಈಗ ಹಾಕ್ತಾ ಇದ್ದಾರೆ. ಬಟ್ ಇದರಿಂದ ಈಗ ಮತ್ತೆ ಶಾಸಕರಾದಂಥ ಯಲಹಂಕ ಶಾಸಕ ವಿಶ್ವನಾಥ್ ಅವರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ತಮ್ಮ ಮಗನಿಗೆ ಟಿಕೆಟನ್ನು ಕೇಳ್ತಾ ಇದ್ರು, ಅಲೋಕ್ ವಿಶ್ವನಾಥ್ಗೆ. ಹಾಗಾಗಿ ಈಗ ಆ ಸಂಘರ್ಷ ತಾರಕಕ್ಕೇರುತ್ತಾ ಗೊತ್ತಿಲ್ಲ. ಕಾರಣ ಅಲೋಕ್ ವಿಶ್ವನಾಥ್ ಅವರು ಕೂಡ ಅಲ್ಲಿ ಓಡಾಡಿದ್ರು, ಪ್ರಚಾರವನ್ನು ಕೂಡ ಮಾಡ್ಕೊಂಡಿದ್ರು ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿ. ಬಟ್ ಈಗ ಡಾಕ್ಟರ್ ಸುಧಾಕರ್ ಅವರು ನಾನು ನಿಲ್ತೀನಿ ಅಂತ ಬಂದರು. ಆಮೇಲೆ ಸುಮಲತಾ ಅವರ ಹೆಸರಲ್ಲಿ ಕೇಳಿ ಬರೋಕ್ಕೆ ಶುರುವಾಯಿತು. ಮಂಡ್ಯದಲ್ಲಿ ಅವರಿಗೆ ಕೊಡಲ್ಲ, ಅದು JDSಗೆ ಹೋಗುತ್ತೆ ಅಂದ ತಕ್ಷಣ ಅಲ್ಟರ್ನೇಟಿವ್ ಯಾವುದಾದ್ರೂ ಕ್ಷೇತ್ರ ಆಗಬೇಕಲ್ಲ, ಅದು ಚಿಕ್ಕಬಳ್ಳಾಪುರ ಅಂತ ಬರ್ತಾ ಇತ್ತು. ಬಟ್ BJP ಮೂಲಗಳು ಹೇಳ್ತಾ ಇದೆ, ಪಬ್ಲಿಕ್ ಟಿವಿಗೆ ಸ್ಪಷ್ಟಪಡಿಸ್ತಾ ಇದೆ, ಅವರು ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆ ಮಾಡಲ್ಲ ಅನ್ನುವಂಥ ಖಚಿತ ಮಾಹಿತಿಯನ್ನು ಈಗ BJP ಮೂಲಗಳಿಂದ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಾ ಇದೆ. ಈ ಮೂಲಕವಾಗಿ ಸುಮಲತಾ ಅವರ ರಾಜಕೀಯದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಯಾವುದಾದ್ರೂ ಪೊಸಿಷನನ್ನು BJP ಕೊಡ್ತಾ ಇದೆಯಾ, ಏನಾದರೂ ಸಮಾಧಾನ ಮಾಡಿದೆಯಾ, ಏನು ಜವಾಬ್ದಾರಿಯನ್ನು ಅವ್ರಿಗೆ ಕೊಡ್ತಾರೆ, ಇವೆಲ್ಲವೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಸುಮಲತಾ ಅವರ ಪೊಸಿಷನ್ ಏನು ಅಂತ ಕ್ಲಾರಿಟಿ ಇಲ್ಲ. ನಾನು ಯಾವ ನಾಯಕರನ್ನು ಭೇಟಿ ಮಾಡಿಲ್ಲ. ನಿನ್ನೆ ನಾನು ಬಂದಾಗ ಯಡಿಯೂರಪ್ಪ ಅವರು ಫ್ಲೈಟಲ್ಲಿ ಸಿಕ್ಕಿದಾಗ ನಾನು ಅವರನ್ನು ಮತ್ತು ರಾಜ್ಯ ಅಧ್ಯಕ್ಷರ ವಿಜೇಂದ್ರ ಜೊತೆಯಲ್ಲೇ ಬಂದಿರತಕ್ಕಂಥದ್ದು. ದೆಹಲಿ ನಾಯಕರು ನನಗೆ ಯಾರು ಅಷ್ಟೊಂದು ಪರಿಚಯ ಇಲ್ಲ ಮತ್ತು ನಾನು ಯಾರನ್ನೂ ಕೂಡ ಭೇಟಿ ಆಗಿಲ್ಲ. ಅಲೋಕ್ ನನ್ನ ಮಗ ಅನ್ನೋದಕ್ಕಿಂತಲೂ ಕೂಡ ಅವನು ಯುವಕ ಮತ್ತು ಈಗಾಗಲೇ ನನ್ನ ಚುನಾವಣೆಗಳಲ್ಲೂ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಫೌಂಡೇಶನಲ್ಲಿ ಕೂಡ ಸಾಕಷ್ಟು ಸೋಷಿಯಲ್ ವರ್ಕ್ ಮಾಡಿದ್ದಾನೆ. ಅದಕ್ಕಿಂತಲೂ ಮಿಗಿಲಾಗಿ ಅವನು ನ್ಯೂಯಾರ್ಕ್ನ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪಾಲಿಸಿ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಎಕನಾಮಿಕ್ಸ್ ಆ್ಯಂಡ್ ಪಾಲಿಟಿಕ್ಸಲ್ಲಿ ಅವನು ಓದಿರ್ತಕ್ಕಂಥನು. ಬಹುತೇಕ ಆಡಳಿತ ಅಂದರೆ 50 ದೇಶಗಳ ಆಡಳಿತ ಮತ್ತು ಪಾಲಿಸಿಗಳನ್ನು ಕೂಡ ಸ್ಟಡಿ ಮಾಡಿರ್ತಕ್ಕಂಥ ಒಬ್ಬ ಯುವಕ. ರಾಜಕಾರಣಕ್ಕೆ ಬಂದರೆ ಅವನಿಗೆ ಪಕ್ಷಕ್ಕೂ ಅನುಕೂಲ ಆಗ್ತದೆ ಮತ್ತು ಪಾರ್ಲಿಮೆಂಟಲ್ಲಿ ಪಾಲಿಸಿಗಳು ಆ ಥರದ್ದು ಬಂದಾಗ ಅವನ ಉಪಯೋಗ ಕೂಡ ಜಾಸ್ತಿ ಆಗ್ತದೆ.